ಅಲ್ಲಿ ಕೂತಿದ ಕಡೆನೆ ಏನು ಮಾಡ್ದಂಗೆ ಒಂದೇ ಒಂದು ಗಳಿಗೆನೂ ಎದ್ದೊಳ್ದಂಗೆ ನೀವು ಊಟ ಮಾಡಿದ ನಂತರ ಪೋಸ್ಟ್ ಮೀಲ್ ಶುಗರ್ ಕಡಿಮೆ ಆಗ್ಬೇಕಾ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಾ, ಟೈಮೇ ಇಲ್ವಾ ಎಕ್ಸಸೈಸ್ ಮಾಡಕ್ಕೆ, ಸಮಥಿಂಗ್ ಹೊಸ ಟ್ರೈ ಮಾಡೋಣ. ಸೋಲಿಯಸ್ ಮಸಲ್ ಪುಷಪ್ ಸಿಂಪಲ್ ಎಕ್ಸಸೈಸ್. ಫೀಟ್ ಫ್ಲಾಟ್ ಇಡಿ, ಹೀಲ್ಸ್ ನ ಲಿಫ್ಟ್ ಮಾಡಿ ಕೆಳಗಿಡಿ ಅಷ್ಟೇ. ಇದು ನಿಮ್ಮ ಕಾಫಲ್ಲಿರೋ ಸೋಲಿಯಸ್ ಮಸಲ್ ನ ಆಕ್ಟಿವೇಟ್ ಮಾಡುತ್ತೆ. 50% ಅಷ್ಟು ಪೋಸ್ಟ್ ಪ್ರ್ಯಾಂಡಿಯಲ್ ಮೀಲ್ ಸ್ಪೈಕ್ಸ್ ನ ರಿಡ್ಯೂಸ್ ಮಾಡುತ್ತೆ. ಸೋಲಿಯಸ್ ಮಸಲ್ ನಮ್ಮ ರಕ್ತದಲ್ಲಿರೋ ಬ್ಲಡ್ ಶುಗರ್ ಫ್ಯಾಟ್ ಆಕ್ಸಿಡೇಷನ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಆದ ಮೇಲೆ 10 ನಿಮಿಷ ಟೈಮ್ ಗ್ಯಾಪ್ ಕೊಟ್ಟು ಅಟ್ಲೀಸ್ಟ್ 100-200 ಕಂಟಿನ್ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡುವಾಗ 20-25 ಸರಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಒಂದು ದಿವಸದಲ್ಲಿ 10-20 ನಿಮಿಷ ಮಾಡೋವಷ್ಟು ಬಿಲ್ಡ್ ಮಾಡ್ಕೊಳ್ಳಿ. ಸಿಂಪಲ್ ಸೈಂಟಿಫಿಕ್ ಟಿಪ್ ಟ್ರೈ ಮಾಡಿ, ನಿಮ್ಮ ಡಯಾಬಿಟಿಕ್ ಅಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಗ್ಲೂಕೋಮೀಟರ್ ಅಲ್ಲಿ ಚುಚ್ಚಿ ನನ್ನ ಇಡೀ ಫಿಂಗರ್ ಟಿಪ್ಸ್ ಎಷ್ಟು ಗಟ್ಟಿ ಆಗ್ಬಿಟ್ಟಿತ್ತು ಅಂದ್ರೆ 1994 ಅಲ್ಲಿ ಟೈಪ್ 2 ಡಯಾಬಿಟಿಕ್ ಆಗಿ ಡಯಾಗ್ನೋಸ್ ಆದಾಗ ಆಗಿದ್ದಿದ್ದು ಒಂದೇನು ಅಂದ್ರೆ ಲ್ಯಾಬ್ಗೆ ಹೋಗಬೇಕಾಗಿತ್ತು. ತದನಂತರ ಮನೆಗೆ ಗ್ಲೂಕೋಮೀಟರ್ ಬಂದಾಗ ಆ ಒಂದು ಆತಂಕ ಎಷ್ಟು ಮಟ್ಟಕ್ಕೆ ಇರ್ತಾ ಇತ್ತು ಅಂದರೆ ಊಟ ತಿಂದರೆ ಏನಾಗ್ತಾ ಇತ್ತು, ಎಷ್ಟು ಮಟ್ಟಕ್ಕೆ ಶುಗರ್ ಜಾಸ್ತಿ ಆಗ್ತಾ ಇದೆ. ಈ ಗ್ಲೂಕೋಮೀಟರ್ ಒಂದು ಸೆಟ್ಟಿಂಗ್ ಇದೆ ರೀ, 1ಇಂದ 5ವರೆಗೂ ಹೋಗ್ಬೋದು. ಆ್ಯಂಡ್ ನಾನು ಹೈಯೆಸ್ಟ್ ಸೆಟ್ಟಿಂಗ್ ಇಟ್ಟು ನಾನು ಚೆಕ್ ಮಾಡಿದಾಗ ಮಾತ್ರ ನನಗೆ ನೀಡ್ಲು ಒಳಗೆ ಹೋಗ್ತಾ ಇತ್ತು. ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ನನ್ನ ಫಿಂಗರ್ ಟಿಪ್ಸು ಹಾರ್ಡ್ ಆಗಿತ್ತು ಅಂತ. ತದನಂತರ ಬೈ 2017 ನನ್ನ ಜೀವನನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದೆ ಅಂದರೆ ಗೊತ್ತಲ್ವಾ, ಈ CGM ನನ್ನ ಕೈಯಲ್ಲಿ ಹಾಕ್ಕೊಳ್ಳೋ CGM ನೋಡಿ. ಇದು ಒಂದು ತೊಟ್ಟು ರಕ್ತ ಬರಲ್ಲ, 1400 ರೀಡಿಂಗ್ಸ್ ಅಪ್ರಾಕ್ಸಿಮೇಟ್ಲಿ 14 ದಿವಸದಲ್ಲಿ ಬರುತ್ತೆ. ಎಷ್ಟು ಮಟ್ಟಕ್ಕೆ ಕ್ಲಾರಿಟಿ ಸಿಕ್ತು ಅಂದರೆ ಐ ಆಮ್ ಸೋ ಹ್ಯಾಪಿ ಫಾರ್ ಟೆಕ್ನಾಲಜಿ. 2017ಇಂದ ಥೌಸಂಡ್ಸ್ ಆಫ್ ಕ್ಲೈಂಟ್ಸ್ಗೆ ಈ ಸೆನ್ಸರ್ನ ಬಳಸಿ ಅವರ ಬ್ಲಡ್ ಶುಗರ್ಸ್ಗೆ ಬೆಸ್ಟ್ ಫುಡ್ ಏನು, ಅವರ ಲೈಫ್ ಸ್ಟೈಲ್ ಹೊಂದ್ಕೊಂಡು ಹೋಗೋಕ್ಕೆ ಯಾವ ಥರ ನಾವು ಚೇಂಜ್ ಮಾಡಿದ್ರೆ ಹೆಲ್ತಿಯಾಗಿರ್ತಾರೆ ಅಂತ ಗೈಡ್ ಮಾಡ್ತಾ ಬಂದಿದ್ದೀವಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರೇ ಡಯಾಬಿಟಿಕ್ ಇರಲಿ, ಒಂದು ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ಎಸ್, ಚಾಕ್ಲೇಟ್ ಅಂದರೆ ಈಗಲೂ ಬಹಳ ಇಷ್ಟ. ಒಂದು ಶಿಫ್ಟ್ ಆಗಿರೋದೇನಂದ್ರೆ, ಒಂದು 25-30 ವರ್ಷದಿಂದ ಫುಲ್ ಬಾರ್ ಆಫ್ ಚಾಕ್ಲೇಟ್ ಏನು ತಗೋತಾ ಇದ್ನು, ಈಗ ಒಂದು ಸ್ಮಾಲ್ ಬಿಟ್ ತಗೋತೀನಿ. ಮತ್ತೆ ಆದಷ್ಟು ಡಾರ್ಕ್ ಚಾಕ್ಲೇಟ್ಸ್ ತಗೋತೀನಿ. ಅಥವಾ ವೆರಿ ಸಿಂಪಲ್ ಆಯ್ತಾ, ಮನೇಲಿ ಒಂದು ಡೇಟ್ ಇದೆ ಅಂದ್ರೆ ಅದಕ್ಕೆ ಒಂದು ರೋಸ್ಟೆಡ್ ಆಲ್ಮಂಡ್ ಇಡ್ತೀನಿ, ಮನೇಲಿರೋ ಚಾಕ್ಲೇಟ್ನ ಮೆಲ್ಟ್ ಮಾಡ್ತೀನಿ, ಡಿಪ್ ಮಾಡ್ತೀನಿ, ಡನ್, ನಮ್ಮ ಸ್ವೀಟ್ ರೆಡಿ. ಸೊ ಈ ಥರ ಸಿಂಪಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮೇಕ್ಸ್ ಮೀ ಫೀಲ್ ಹ್ಯಾಪಿ ಆ್ಯಂಡ್ ಹೆಲ್ತಿ.